ಅವಾಗ್ಲೇ ಹೆಂಗ್ ಮಾತಾಡಿದ್ರಲ್ರು ಮಾತಾಡ್ರಲ್ಲ ಯಾಕ್ರ ಮೈನ ಸಾವಿರ ಮಾಡ್ತೀರ ನಮ್ದು ಮಾತಾಡ್ರು ಹೇಳ್ರು ನಮ್ ಕಾರ್ತಿ ಬರ್ತವನೆ ಒಂದ್ ಸ್ವಲ್ಪ ತರ್ಲೇಕ್ತಿ ನೋಡ್ರಿ ಅವ್ನಿಗೆ ಹೆಂಗೆ ಅಂತ. ಹಾಯ್ ಹಲೋ ಗೈಸ್, ಎಲ್ಲಾರ್ಗು ನಮಸ್ಕಾರ. ಏನ್ ಹೇಳ್ರಿ ನಿಮ್ ಸಮಾಚಾರ. ಇವಾಗ ನಾವು ಬಂದಿದ್ದೀವಿ ವಿಡಿಯೋ ಶೂಟ್ ಮಾಡಕ್ಕೆ. ದಾರಿಲಿ ನಿಂತ್ಕೊಂಡ್ ಬೇರೆ ಮಾಡ್ತಾ ಇದೀಯ ಬ್ಲಾಗ್, ನೋಡ್ಕೊಂಡ್ ಮಾಡು. ನಾವು ಬಂದಿದೀವಿ ಈಗ ಗೈಸ್. ಬೆಂಗಳೂರು ವೆದರ್ ನೋಡ್ರಿ ಗೈಸ್ ಯಾವ ತರ ಐತೆ. ಏನ್ ಮಾವ ಸಕ್ಕದಾಗೈತೆ. ನಾವ್ ಈ ತರ ಎಲ್ಲ ಇದ್ಬಿಟ್ರೆ ಮನೇಲಂತೂ ಇರೋದೇ ಇಲ್ಲ, ಓಡಾಡ್ತಾ ಇರ್ತೀವಿ ಮಸ್ತಾಗಿ. ನೋಡ್ರಿ ಎಲ್ಲ ನೋಡ್ರಿ ಹೆಂಗೈತೆ ಇದೆಲ್ಲ. ಇನ್ನ ಸುಮ್ಮನೆ ಅಲ್ಲಿ ಒಳಗಡೆ ತೋರಿಸ್ಬೇಕು ಏನೇನು ಮಾವ ಹೆಂಗದ ಒಳಗಡೆ. ಗೈಸ್ ನಿಮ್ಗೆ ಯಾರಿಗಾದ್ರು ಗ್ರೀನರಿ ಕಂಡ್ರೆ ಮತ್ತೆ ನೇಚರ್ ಅಂದ್ರೆ ಬೇರೆ ಥರನೇ ಗೈಸ್. ನನಗಂತೂ ಹೆವಿ ಇಷ್ಟ. ನಿಮಗೆ ಇಷ್ಟ ಇದ್ರೆ ಕಮೆಂಟ್ ಮಾಡ್ರಿ. ಒಂದು ನಾನು ಒಬ್ಬನೇ ಇದ್ದೀನಿ ಅಂತ ಅನ್ಕೋಬೇಡ್ರಿ. ನಾನು ನಮ್ಮ ಮಾವ ಮತ್ತೆ ನನ್ನ ಬೀಂಜ ಅವನೇ ವಿಡಿಯೋ ಮಾಡ್ತಾ ಇರೋದು. ತೋರಿಸ್ಲಿ ಇನ್ನು ತೋರಿಸ್ಬಿಡು. ಇರಲಿ ತೋರ್ಸ್ ಹಾಕ್ಕೋಬೇಡ. ಇವನು ನಾನು ಎಲ್ಲರೂ ಇದ್ದೀವಿ. ಇವಾಗ ಬರ್ತಾರೆ ಇನ್ನ ಬಾಯ್ಸ್ ಎಲ್ಲ ಹೇಳಿದ್ದೀನಿ. ಎಲ್ಲರೂ ಬರ್ತಾರೆ. ಬಂದು ಎಲ್ಲರೂ ವಿಡಿಯೋ ಶೂಟ್ ಮುಗ್ಕೊಂಡು ಎಲ್ಲಾರ್ದು ಇವಂದಂತೂ ಆಯ್ತು. ಹಿಂದೊಬ್ಬದು ಐತೆ ನಂದೊಬ್ಬದು ಐತೆ. ಎಲ್ಲಾರ್ದು ಮುಗಿಸ್ಕೊಂಡು ಮತ್ತೆ ಫುಲ್ ರೌಂಡ್ಸ್ ಹೋಗೋದೆ. ಫುಲ್ಲು ಎಂಜಾಯ್ ಮಾಡಬೇಕು ಗೈಸ್. ಈಗ ಲೈ ನೇರಲ್ಲಿ ಮಾತಾಡೋ ಯಾಕೋ ಗೈಸ್. ನಮ್ಮ ಬ್ರದರ್ ಸಿಕ್ಕವ್ರು ನೋಡ್ರಿ. ಹೇಳ್ರಪ್ಪ ಮಾತಾಡ್ರು. ಅವಾಗ್ಲೇ ಹೆಂಗ್ ಮಾತಾಡಿದ್ರಲ್ರು ಮಾತಾಡ್ರಲ್ಲ ಯಾಕ್ರ ಮೈನ ಸಾವಿರ ಮಾಡ್ತೀರ ನಮ್ದು ಮಾತಾಡ್ರು ಹೇಳ್ರು ಹೆಂಗೆ ಹೇಳ್ರು ಲೈ ಮಾತಾಡ್ರಲಿ ಯಾಕ್ರು ಹೇಳ ಏನ ಹೇಳ ಹೇಳಲ್ಲ ಮಾತಾಡು. ಏನ ಮಾತಾಡು ಚೆನ್ನಾಗಿದ್ಯಾ ಹೇಳು ಕರೆಕ್ಟ್ ಆಗಿ ಹೇಳಲ್ಲ. ಊಟ ಏನ ತಮಾಷೆ ಮಾಡ್ತೀನಲ್ಲ. 6 ಗಂಟೆ ಆಯ್ತು ಊಟ ಅಂತೀಯಲ್ಲ. ಕಾಫಿ ಆಯ್ತಪ್ಪ. ಕಾಫಿ ಆಯ್ತು ನಾನು ನಿಂದ ಆಯ್ತಾ. ಇವಾಗ ಎಲ್ಲ ಹೋಯ್ತಾ ಇದ್ದೀರಾ ಮತ್ತೆ ಹೋಗ್ರಿ. ತಮಾಷೆ ಮಾಡ್ದಪ್ಪ. ಆಮೇಲೆ ಶೇಡ್ಗೆ ಇಟ್ಟಿರಿ ಆಮೇಲೆ ಏನ ಅಂತಾರಲ್ಲ. ಏನಿಲ್ಲ ಮತ್ತೆ ಏನಿಲ್ಲ ಹೇಳ್ಬೇಕು ಬಾ ಮಗ. ಏನ್ ಸಮಾಚಾರ ಹೇಳು. ಒಬ್ನೇ ಬಂದೆ. ಅವನೆಲ್ಲಿ ಅವನು ಹೋದಣ್ಣ. ಹೋಟೆಲ್ ಓಪನ್ ಆಯ್ತಣ್ಣ ಅವ್ರದ್ದು. ಹೋಗ್ಬಿಟ್ಟ. ಹೌದಾ ಮತ್ ನೀವ್ ಬಂದ್ಬಿಟ್ಟೆ. ಅವ್ನ್ ಬಿಟ್ಟು ಬಂದ್ಬಿಟ್ಟ. ನೀವ್ ಹೋಗೋಣ ಬರ್ತೀನಿ ಅಂತಂದ. ತಮ್ಮ ನೀನು ಎಡಿಟ್ ಎಲ್ಲ ಮಾಡ್ತೀಯಲ್ಲ. ಮಾಡ್ತೀನಣ್ಣ ಗೈಸ್. ಇವನು ಯಾವ್ದೇ ತರ ಎಡಿಟ್ ಬೇಕಾದ್ರೆ ಮಾಡ್ಕೊಡ್ತಾನೆ. ನಿಮ್ದು ಏನಾರು ಎಡಿಟ್ ಇದ್ರೆ ಅವ್ನಿಗೆ DM ಮಾಡ್ರಿ. ಅವನ ಅಕೌಂಟ್ನ ನಾನು ಹೇಳ್ತೀನಿ. ಗೈಸ್ ಜಸ್ಟ್ ಈಗ ವಿಡಿಯೋ ಶೂಟ್ ಮಾಡಕ್ ಬಂದಿವಿ. ಹೆಂಗೈತೆ ನೋಡ್ರಿ ಪ್ಲೇಸ್ ಎಲ್ಲ. ಇಲ್ಲಿಂದ ಈಗ ವಿಡಿಯೋ ಶೂಟ್ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತೀವಿ. ಅಲ್ಲೂ ತೋರಿಸ್ತೀವಿ ಅಲ್ಲಿ ಹೆಂಗೈತೆ ಅಂತ ನೋಡ್ರಿ. ಇವಾಗ ಇಲ್ಲೊಂದು ಕಂಟೆಂಟ್ ಮುಗಿಸ್ಬಿಡ್ತೀನಿ ಗೈಸ್. ಇನ್ನೊಂದು ಎಲ್ಲ ಏನು ಅನ್ಕೊಂಡವ್ರು ಅಂತಂದ್ರೆ ನಾವು ಕಂಟೆಂಟ್ನ ಸ್ಕ್ರಿಪ್ಟ್ ಬರ್ದ್ಬಿಟ್ಟು ಮಾಡ್ತೀವಿ ಅಂತ. ಏನಿಲ್ಲ ಗೈಸ್, ಸ್ಕ್ರಿಪ್ಟು ಗಿಫ್ಟ್ ಎಲ್ಲ ಅವೆಲ್ಲ ನಾವು ಯಾವತ್ತೂ ಬರ್ದಿಲ್ಲ. ಮುಂದೆ ಬರೆಯೋಣ. ನಾವು ಹೆಂಗೆ ತಲೆಯಲ್ಲಿ ಹೆಂಗೆ ಓಡುತ್ತೆ ಕಂಟೆಂಟ್. ಈ ಕಂಟೆಂಟ್ ಬಂತು ಅಂತಂದರೆ ಅದನ್ನ ನಾವು ಮಾಡಿಬಿಡ್ತೀವಿ. ಆ ಥರ ಸ್ಕ್ರಿಪ್ಟ್ ಎಲ್ಲ ಬರೆಯಂಗಿದ್ರೆ ಸಿದ್ಧ ಬೇರೆ ಥರನೇ ಮಾಡಕ್ಕೆ ಬಿಡ್ತೀವಿ. ಅದೆಲ್ಲ ಏನಿಲ್ಲ ಗಾಯ್. ಸುಮ್ಮನೆ ಏನೋ ಒಂದು ಅನ್ಸಿದ್ರೆ ಅದನ್ನ ಮಾಡಿಬಿಡ್ತೀವಿ ಗೈಸ್ ಅಷ್ಟೇ. ಓಪನ್ ಆಗಿ ಏನಿಲ್ಲ ನೋಡಿ. ಸಾಕಲ್ಲ ಗಾಯ್ಸ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಮುಗೀತು ಇನ್ನೇನು ಬೇಗನೆ. ಜಾಸ್ತಿ ಟೈಮ್ ತೊಗೊಳಲ್ಲ ನಾವು. ಕತ್ತಾಗ್ಬಿಡ್ತಿಲ್ಲ ಅಂತಂದರೆ ಅಲ್ವೇನಾ. ಹಾಂ ಫಸ್ಟಿಗೆ ತೊಗೊಂಬಿಡು ಸುಮ್ಮನೆ. ಇಲ್ಲ ಅಂದ್ರೆ ಅದು BGM ಹಾಕಿ ಏನೋ ವಾಯ್ಸ್ ಇರ್ಬೇಕು. ಇಲ್ಲ ಬರ್ತಾ ಇದೀನಿ ಇರಲ್ಲ. ಈಗ ಓದಿದ್ದೀನಿಲ್ಲ. ಈಗ ಇಂಥವಲ್ಲ ಈಗ ಓದಿದ್ದೀನಿಲ್ಲ. ಎಲ್ಲ ವಿಡಿಯೋ ಶೂಟ್ ಮುಗಿಸ್ಕೊಂಡು ಬಂದು ಈಗ ಕೂತ್ಕೊಂಡಿದ್ವಿ. ಪಾಪ ಅಲ್ಲಿ ಹುಡುಗ ಹೋಗಿದ್ದಾವ ನಾವು ಬೇರೆ ಬಂದ್ಬಿಟ್ಟು ತಿಂಡಿ ಕೊಡಿಸ್ರಿ ಅಣ್ಣ ಕಾಸಿಲ್ಲ ಹಂಗೆ ಅಂತ ಹೇಳ್ತಾ ಇದ್ದೀನಿ ಗೈಸ್. ಪಾಪ ನೋಡ್ರಿ ಗೈಸ್, ಜೀವನ ಎಷ್ಟು ಕಷ್ಟ ಅಂತಂದರೆ ನಾವು ಹಂಗೆಲ್ಲ ಲೆಕ್ಕ ಹಾಕೊಂಡ್ರೆ ನಾವು ನೀವೆಲ್ಲ ತುಂಬ ಚೆನ್ನಾಗಿದ್ದೀವಿ ಗೈಸ್. ಒಬ್ರಿಗೆ ಹೋಲ್ಸ್ಕೊಂಡ್ರೆ ತುಂಬ ಕಷ್ಟ ಆಗೈತೆ ಜೀವನ. ನೋಡ್ರಿ ಅಲ್ಲಿ ಹೋಗಿದ್ದಾನೆ. ಅವ್ನಿಗೆ ಏನು ತಿಂಡಿ ಬೇಕು ತಿನ್ನೋಕೆ ಹೋಗಿದ್ದಾನೆ. ಬರ್ರಿ ಅಂತ ಇದ್ದಾನೆ. ಏನಕ್ಕೆ ಅಂತ ಕೇಳಿದ್ರೆ ಅವ್ರು ಕೊಡಲ್ಲ ಅಂತ ಹೇಳ್ತಾನೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ನಮ್ಮ ಕಾರ್ತಿ ಬರ್ತವನೆ. ಒಂದು ಸ್ವಲ್ಪ ತರ್ಲೇಕ್ತಿ ನೋಡ್ರಿ ಅವ್ನಿಗೆ ಹಂಗೆ ಅಂತ. ಮಾವ ಏನು ಊಟ ಮಾಡ್ದ. ಲೇ ಕಾರ್ತಿ ಲೈ ಬಿಡ ಭಾರಿ ದೋಖ ಮಾಡ್ದೆ ಬಿಡ ನಂಗೆ ಲೈ. ನಾನೇನ್ ಮಾಡ್ದೆ ಅಣ್ಣ. ನಾನೇನ್ ಮಾಡ್ದೆ. ಏನ್ ಮಾಡ್ದ. ಏನೋ ನಾವು ತಮ್ಮ ನಮ್ಮವನು ಅಂತ ಪ್ರೀತಿ ಕೊಟ್ರೆ ನಮಗೆ ದೋಖ ಮಾಡ್ತೀಯಾ. ನಾನೇನ್ ಮಾಡ್ದೆ ಅಣ್ಣ. ಅವಾಗ್ಲಿಂದ ಜೊತೆಲಿ ಇದೀನಲ್ಲ. ಜೊತೆಲಿ ಇದೆಯಪ್ಪ ಇಲ್ಲ ಅಂತ ಹೇಳ್ತಾ ಇಲ್ಲ. ಊಟ ಮಾಡ್ದ. ಏನ್ ಮಾಡ್ದೆ ಅಂತ ಹೇಳ್ಬೇಕಾ. ಏನ್ ಮಾಡ್ದೆ ಅಣ್ಣ ಹೇಳಪ್ಪ ನೀನು. ಊಟ ಮಾಡ್ದ. ಊಟ ಅವಾಗ್ಲೇ ಮಾಡ್ದೆ. ನೀನ್ ಹೇಳಪ್ಪ ಹೋಗಿ. ಏನ್ ಮಾಡಿದ್ರಿ ಅಂತ ಅವಾಗಿಂದ. ಅಪ್ಪ ನಾವೇನು ದೋಖ ಮಾಡ್ದೆ ಅಲ್ಲ ಮಗ. ನಾವು ವಿಡಿಯೋ ಮಾಡ್ತಾ ಇವಿ ಹಂಗೆ ಅಂತಲ್ಲ.
ಕರೆಕ್ಟಾಗಿ ಹೇಳ್ತಾ ಇರೋದು, ಯಾವ ಪ್ರ್ಯಾಂಕ್ ಇಲ್ಲ ಏನಿಲ್ಲ, ಇವೆಲ್ಲ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ನೀನು ಆ ಥರ ಮೋಸ ಮಾಡಿದ್ಯಾ, ಏನ್ ಮಾಡಿದ್ಯಾ? ಅದೇ ಏನ್ ಮಾಡಿದೆ ನನಗೆ ಗೊತ್ತಿಲ್ಲ, ಅದು ಏನ್ ಮಾಡಿದ್ಯಾ ಅಂತ. ಮೋಸ ಮಾಡ್ದೇನೆ ಅಂತಿದ್ದಾನೆ ನಾನು. ನೀನಾದ್ರೆ ಅಣ್ಣ ಏನ್ ಮಾಡಿದೆ? ಹೇಳಂತ ಹೇಳಪ್ಪ ಮಾವ ನೀನೆ. ಏನ್ ಹೇಳ್ಬೇಕಪ್ಪ, ಮಾತೇ ಇಲ್ಲ. ಲೇ ನಂಬಿಕೆ ಉಳಿಸ್ಕೊಳ್ರು. ಏನ್ ಮಾಡಿದ ನಂಬಿಕೆ ಮುರಿ ಅಂತ ಕೆಲಸ, ಅದನ್ನಾದ್ರೆ ಹೇಳು. ಹಿಂಗ್ ಮಾಡಿ ಏನ್ ಮಾಡಿದ್ಯಪ್ಪ? ಹಿಂಗ ಹೌದಣ್ಣ ಅಂತ ಹೇಳ್ತೀನಿ ಅಣ್ಣ. ನೀನ್ ಮಾಡಿದ ಮೋಸ ನಿಂಗೆ ಅವ್ನ್ ಕೇಳ, ಅವ್ನು ನೋಡಿ ಬೇಜಾರಾಗ್ಬಿಟ್ಟಾನ ಅವಾಗಿಂದ. ಅವ್ನ್ ಬೇಜಾರಾಗತ್ತಾರ ಏನೋ ಮಾಡ್ದೆ ನನಗೆ ಏನ. ಲೈ ಮಗ ನೋಡ, ಹಿಂಗೆಲ್ಲ ಮಾಡಕ್ ಹೋಗ್ಬಿಡಕಣ. ನಾವು ನಮ್ಮವನು ಅಂತ ನಾವು ಜೊತೆಗೆ ಹಾಕೊಂಡು ಓಡಾಡ್ತೀವಿ, ಅದು ಇದು ಮತ್ತೊಂದು ಮಾಡ್ತೀವಿ. ಆದ್ರೆ ನೀನ್ ಆತರ ಎಲ್ಲ ಮಾಡಿದ್ರೆ ತುಂಬಾ ಕಷ್ಟ ಮಗ. ಅನ್ಕೊಂಡೇ ಬರ್ತಿಲ್ಲ ಅಣ್ಣ, ನಾನೇನು ಅಂತಿಲ್ಲ ಅಣ್ಣ. ಏನಪ್ಪ ಬಿಡಪ್ಪ, ನೀ ನಮ್ಗೇನೋ ಒಂಥರ ಅನ್ಸ್ಬಿಡೈತ್ ಬಿಡಕ್ಕಾಗ್ತಿಲ್ಲ. ಹಾ ಹೇಳ ಸಿದ್ದಾ, ಬಾಯ್ ಬಿಡ, ಏನೋ ಹೇಳು, ಪರವಾಗಿಲ್ಲ. ಹಾ ಹೇಳಪ್ಪ ಏನಂತ ಹೇಳು. ದೋಖ ಮಾಡಿದ್ರೆ ಹೇಳ್ತಾ ಇದೀವಪ್ಪ ನಾವು. ದೋಖ ಅಂದ್ರೆ ಯಾವ ತರ ಗೊತ್ತಾ, ಈ ಹುಡುಗ ಹುಡುಗಿ ಮಾಡೋ ದೋಖ ಅಲ್ಲ, ಪ್ರಿನ್ಸಿಪಲ್ ದೋಖ ಮಾಡಿದ್ಯಾ. ಪ್ರಿನ್ಸಿಪಲ್ ದೋಖ ಅಂದ್ರೆ ನೀವೆಲ್ಲರೂ ಅಣ್ಣದೇರಿ ಇದೀರಣ್ಣ ನಮ್ ಜೊತೆಗೆ. ಏನೋ ಬಿಡಪ್ಪ, ನಾವು ಹಂಗೆ ನಂಬ್ಕೊಂಡಿರ್ತೀವಿ. ಆದ್ರೆ ಏನೋ ಮಾಡ್ಬಿಟ್ಟಂತೆ ನಮ್ಮ ಮಾವ್. ನೀನು ಇರ್ಲಿ ಚೆನ್ನಾಗ್ ಬೇಕಾಯ್ತ್ಯಾ, ಇರ್ಲಿ ನಾವು ಬೇಕಾಯ್ತೀವಿ ನಿನಗೆ. ಇರ್ಲಿ ಬಿಡ ಮಗ, ಆಯ್ತಲ್ಲ ಬಿಡ, ತಲೆ ಕೆಡಿಸ್ಕೊಬೇಡ ಬಿಡ. ಆತರ ಏನ್ ಅಂದಿಲ್ಲ ನಾನು. ಆಯ್ತು ಬಿಡಪ್ಪ. ಸಿದ್ದಣ್ಣ ಹತ್ರ ಹೋಗಿ, ಸಿದ್ದನ ಹತ್ರ ಅಂತ ಹೋಗ ಹೇಳಪ್ಪ, ಏನು ಹೇಳ್ತಾನೆ ನಿಂತ. ಏಯ್ ಏಯ್ ಮಗ, ಅವನ್ದೇನೋ ಎತ್ಕೊಂಡು ಹೋದಂತಲ್ಲ ನೀನು. ಅವನ್ದೇನೋ ಎತ್ಕೊಂಡು ಹೋಗ್ಬಿಟ್ಟಂತ ನೀನು. ಏಯ್ ಕಾರ್ತಿ ಭಯ ಬಿದ್ದೇನಾ? ನೀನು ಅವಾಗಿಂದ ದೋಖ ಮಾಡಿದೆ ಅಂತ ಏನ್ ಗೊತ್ತಾ ಮಗ, ಇವಾಗ ಏನ್ ಮಾಡ್ತೀಯ ಗೊತ್ತಾ ನೀನು? ಏನು ಮಾಡ್ಬೇಡ ಬಿಡು, ಹೋಗ್ಲಿ. ಅಲ್ಲ ಅವ್ನಿಗೆ ಏನು ಹೇಳಕ್ಕೆ ಮನ್ಸು ಬರಲ್ಪ ನಮ್ಗ. ಕಾರ್ತಿ ಬಾರ ಇಲ್ಲ, ಯಾಕ ಬೇಜಾರಾಗೋದೆ? ಇಲ್ಲ ಅಣ್ಣ, ಅವಾಗಿಂದ ದೋಖ ಮಾಡಿದೆ ನೀನು ಅಂತಿದ್ದೇಣ, ಸಿದ್ದಣ್ಣನ ಅಂತಿದ್ದಾನ. ಈಗ ಬೇಜಾರದ ಪರವಾಗಿಲ್ಲ. ಏಯ್ ತಮಾಷೆ ಮಾಡ್ತೀವಿ ಬರಲಿ. ಅದೇ ಅಂತಿದ್ದೀರಣ್ಣ, ಏನ್ ದೋಖ ಮಾಡಿದೆ ತಮಾಷೆ ಮಾಡಿದೆ ಬರ. ತಮಾಷೆ ಮಾಡ್ದೆ ಬಿಡ, ತಲೆ ಕೆಡ್ಸ್ಕೊಬೇಡ. ಸ್ವಲ್ಪ ಇರ್ಬೇಕಲ್ಲ ಹಂಗೆ ಚಮಕ್ಗಳು. ನನ್ ಮಗ ಎಂತ ಮಾನಸಿಕ ಅಂತಂದ್ರೆ, ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಮೆಸೇಜ್ ಫೋನ್ಗಳೆಲ್ಲ ಮಾಡೋದು. ಮಾವ ನಿನ್ಗೇನಂದ ನಿನ್ಗೆ? ಅಲ್ಲ ಗೈಸ್, ಹೋಗೇ ಬರ್ರಿ ಅಂತ ಮಾತಾಡ್ತಾನ ಗೈಸ್. ಎಷ್ಟು ಮಾನಸಿಕ ಆಗ್ಬಿಟ್ಟವ ನೀನು. ಎಂತಮ್ಮ ಇಲ್ಲ ಏಯ್ ಬಿಡ್ರಲ್ಲ, ಅವು ಎಲ್ಲ ಬಂದಾಗ ಎಲ್ಲ ಮರ್ಯಾದೆ ಕಳಿತಿರ್ಲೇ ನೀವು. ನೋಡ್ಗ ನಗತಾನ ಒಳಗಿನೊಳಗೆ ಗೈಸ್. ಫುಲ್ಲು ಮಾನಸಿಕ ಆಗ್ಬಿಟ್ಟನ್ ಗೈಸ್. ಏನೋ ಗೊತ್ತಿಲ್ಲ, ಹುಚ್ಚುತ್ತಾಗಿ ಓಡಾಡೋದು. ಒಬ್ಬೊಬ್ನೇ ಎಲ್ಲಿದ್ಯಾ ಅಂತಂದ್ರೆ ಎಲ್ಲೋ ಇದೀನಿ ಅಂತ ಫೋನ್ ಹಾಕ್ತಾನೆ. ಏನ್ ಗೈಸ್ ಏನಾರು ಹೇಳ್ರಿ ಗೈಸ್ ಇವ್ನಿಗೆ ಸ್ವಲ್ಪ. ನಾವು ಬಿಟ್ಕೊಡಕ್ಕಾಗಲ್ಲ, ಬೀಂಜ ಏನು ಮಾಡಕ್ಕಾಗಲ್ಲ, ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾನೆ ನೋಡ್ರಿ ಒಬ್ಬ ಗೈಸ್. ಇವಾಗ ಎಲ್ಲಾರು ಹೋಗ್ತಾ ಇದೀವಿ. ಪಾಪ ನಮ್ ಕಾರ್ತಿಕ್ ಬೇರೆ ತರಲೆ ಇಟ್ಬಿಡ್ವಿ, ಅವ್ನ ಪಾಪ ಬೇಜಾರಾಗ್ಬಿಟ್ಟವನೇ. ಅಣ್ಣ ತಮಾಷೆಗೆ ಇನ್ನೊಂದ್ಸಲಿ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಣ ಅಂತ ನೋನು. ಇವಾಗೆಲ್ಲ ಮುಗಿಸ್ಕೊಂಡು ನಾವು ಹೊಡೆದೆ. ಈಗ ಹೊಡಿ ಸ್ವಲ್ಪ ಜಾಳಿ ಕ್ರಾಸ್ಗೆ ಹೋಗಿ ಎಲ್ಲೊಂದು ಸ್ವಲ್ಪ ಕೆಲಸ ಐತೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಅವ್ನು ನೋಡ್ರಿ ಅವ್ನು ಅಲ್ಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವನೇ ಹೋಗೋಣ ಅಂತ. ಸಿದ್ದಲೇ ಹೋಮ. ಗೈಸ್ ಇವತ್ತು 4-5 ಜನ ಬಂದು ವಿಡಿಯೋ ಶೂಟ್ ಮಾಡಿದ್ವಿ ಅಷ್ಟೇ, ಇನ್ನೇನು. ಎಲ್ಲ ಒಂದೊಂದು ಕಡೆ ಹೋಗಿದ್ರು. ಮಳೆ, ಒಬ್ಬೊಬ್ರು ಬರಲ್ಲ ಅಂತಂದ್ರು. ಬರಲ್ಲ ಅಂದವ್ರಿಗೆ ಜಾಸ್ತಿ ಕರಿಬಾರ್ದು ಅಂತ ನಾವು ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಅದಕ್ಕೆ ಏನೈತಿ ಮಾವ ಬರ್ರಿ ಓನಾ. ಗೈಸ್ ಇವಾಗ ನಾವು ಯಾವ ಲೊಕೇಶನ್ ಇದೀವಿ ಅಂತಂದರೆ, ಈಗ ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಲ್ಲಿದ್ದೀವಿ ಈಗ. ಇಲ್ಲಿಂದ ಚಳಿ ಕ್ರಾಸ್ ಒಂದು 5 ಕಿಲೋಮೀಟರು, 5-6 ಕಿಲೋಮೀಟ್ರು. ಈಗ ಅಲ್ಲಿಗೆ ಹೋಗಿ ಎಲ್ಲೊಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬರೋದು. ಕಾರ್ತಿ ಏಯ್ ಬಾರ, ಯಾಕೋ ಇಲ್ಲಣ್ಣ ತಮಾಷೆ ಮಾಡ್ದೆ ಬಿಡ, ಹೋಗ್ಲಿಲ್ಲ. ಹಂಗಣ ಮಾಡೋದಣ್ಣ, ಇರ್ಲಿ ಬಿಡ. ಅದೆಲ್ಲ ದೋಖ ಅಂತಿದ್ದೀರಣ್ಣ, ನಾನು ಏನು ಮಾಡಿದ್ದೀನಿ ಹೇಳೋಣ. ದೋಖ ತರಲೆ ಇಕ್ತಾ ಇರ್ಬೇಕು ಹಂಗೆ ಹೋಗ ಏನಂತ್ಯ? ಜನರೇ ಯಾವ್ದೇ ಸುಧಾ ಬೀಜಮ್ಮ ಹೊಡಿ ಹಂಗೆ ಹೊಡಿ ಬರ್ತದ. ಆ ಬೀಜಮ್ ನೇಮ್ ಹೇಳಲೇ ಟೊಂಟು ಅಂತ ಹೆಂಗ್ ಹೇಳಿ ಮತ್ತೆ
ಈಗ ಗೊತ್ತಿಲ್ಲ ಅಂದ್ರೆ ನನಗೆ ಯಾಕೆ ಕೇಳ್ತೀನಿ ಹಾಂ ಇನ್ನೊಂದು ಜೊತೆ ಸೇರ್ಬಿಟ್ಟು ನಾನು ಹಿಂಗೆ ಮಾಡ್ದಲ್ಲ ಗೈಸ್ ಇವಾಗ ಹೊಡೆದೆ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಸಿಗ್ತೀನಿ. ನಮ್ಮ ಚಾಂದರ್ ಬೇರೆ ಎಲ್ಲ ಹೋಗ್ಬಿಟ್ಟವ್ರೆ, ಎಲ್ಲ ಏನೋ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬಿಟ್ಟವ್ರೆ. ನಾಳೆ ಒಳ್ಳೆ ರೀಲ್ಸು ಒಳ್ಳೆ ಬ್ಲಾಗ್ ಬಿಡ್ತೀನಿ ನೋಡಿ ಗೈಸ್. ಇವಾಗ ಜಸ್ಟು ಮನೆ ಹತ್ರ ಬಂದ್ವಿ ನೋಡ್ರಿ. ಬೇಬಿನ ನಮ್ಮ ಮನೆ ಎತ್ಕೊಂಡು ಹೋಗ್ಬಿಟ್ಟಿದ್ದ ನೋಡ್ರಿ, ಅವನು ಬಂದ ನೋಡ್ರಿ. ಎಲ್ಲಿಗೆ ಎತ್ಕೊಂಡು ಹೋಗಿದ್ದ ಅಣ್ಣ? ಎಲ್ಲಿಗೆ ಎತ್ಕೊಂಡು ಹೋಗಿದ್ದಿ? ಏನು ಕೇಳ್ಬೇಕ್ಲೇ ನಮ್ಗೆ, ಗಾಡಿ ನಮ್ಮ ಬೈಕ್ ಬಿಟ್ರಕ್ಕಾಗಲ್ಲ ನಮಗೆ. ಹಾಂ ಗೈಸ್, ಮೊನ್ನೆ ಬ್ಲಾಗ್ ನೋಡಿದ್ರ ಗೈಸ್, ಫುಲ್ ನಿದ್ದೆ ಕಣ ಮಾಡಿರೋದು. ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಯ್ತಿಲ್ಲ. ಹಾಂ ಕಲಿಸಿದ ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಯ್ತಿಲ್ಲ ಫುಲ್ಲು. ಇಬ್ರು ಎಲ್ಲಿಗೆ ಹೋಗಿ ತೋಪ ಅನ್ಕೊಂಡ್ಬಿಟ್ಟು ನಾನು ಇನ್ನು ಫಸ್ಟ್ ಫೋನ್ ಹಚ್ಚಿದ್ದೆ. ಅದಾದ್ಮಾಗ ಬೇಕರಿ ಬಲ್ಲಿ ನೋಡ್ ಬಾ ಅಂತಂದ. ಈತ ಎಲ್ಲ ಹೊರಗೆ ಹೋಗ್ಬಿಟ್ಟು ಹಂಗೆಲ್ಲ ಹೋಗ್ಬತ್ತೀನಿ, ತಿರ್ಗಾಡಕ್ ಹೋಗ್ಬೇಡು. ಗಾಯ್ಸ್ ಈಗ ಏರ್ ಡ್ರಾಪ್ ಮಾಡಕ್ಕೆ ನೆನಪಲ್ಲಿಲ್ಲ ಅಲ್ಲಿ ಸ್ವಿಚ್ ಆಫ್ ಆಯ್ತು ನನ್ನ ಫೋನ್. ಗೈಸ್ ಫುಲ್ಲು ಟೈರ್ ಎಲ್ಲ ಸೋದೋಗ್ಬಿಡೈತೆ ಗೈಸ್. ಮಕ್ಕಳು ತಗೊಂಡು ಹೋಗ್ತಾರೆ, ಒಂದು ಪೆಟ್ರೋಲ್ ಹಾಕ್ಸಲ್ಲ, ಏನು ಮಾಡಲ್ಲ, ಸುಮ್ಮನೆ ಗಾಡಿ ಹತ್ಕೊಂಡು ಹೋಗೋದು ಬರೋದು ಅಷ್ಟೇ. ಟೈರ್ ಎಲ್ಲ ಫುಲ್ಲು ಸೋದೋಗ್ಬಿಡೈತೆ ನೋಡ್ರಿ. ಹೆಂಗೆ ಕೆಸರು ಮಾಡ್ಕೊಂಬಂದವ್ರು ಹೋಗಿ. ಗಾಡಿ ಅನ್ಲಿ ಅದು ನಂದಲ್ಲಿ, ಈಗ ಹೆಂಗೆ ಮಾಡಿರಲಿ ಸುದ್ದಿದು. ಫುಲ್ಲು ಹೊಲ್ಸು. ಟಯರ್ ಹಿಂದೆದು ಹೋಗೈತೆ, ಮುಂದೆದು ಪರವಾಗಿಲ್ಲ ಗೈಸ್. ನೆಕ್ಸ್ಟ್ ನೋಡ್ರಿ ಯಾವ ಥರ ಮಾಡಿಸ್ತೀನಿ ನಾನು ಬೈಕ್ ಮಾಡಿಫಿಕೇಶನ್. ಕಳೆದೋಗ್ಬಿಡ್ತೀರ ನೀವು. ಇವಾಗ ಏನೂ ಇಲ್ಲ, ಏನು ಮಾಡಿಸಿಲ್ಲ ಅಂಥದ್ದೇನು ನಾನು ಮಾಡಿಸ್ತೀನಿ ನೋಡ್ರಿ. ಕಳೆದೋಗ್ಬಿಡ್ಬೇಕಿಲ್ಲ. ಇದು ಇನ್ನೂ ಒಂದು ಬರುತ್ತೆ, ಅದನ್ನ ಹೇಳ್ತೀನಿ. ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ, ಅದು ಹೇಳ್ತೀನಿ. ಹೇಳಮ್ ಟೈಮ್ ಬರ್ತದೆ ಅದಕ್ಕೂ. ಟೈಮು ಭಾಳ ದೂರನಿಲ್ಲ, ಹತ್ರನೇ ಅದ. ಹೇಳಮ್ ಅಲ್ಲೇ ಅಮ್ಮ ಈಗ ಎಲ್ಲಿ ಲಗ್ಗೆರೆ ಹೋಗ್ತೇನೆ. ನಿಮ್ದು ಗೈಸ್ ನಾಳೆ ಎಲ್ಲ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಹೋದ್ರೆ ಹೇಳ್ತೀನಿ, ಬ್ಲಾಗ್ ಬಿಡ್ತೀನಿ, ನೋಡ್ತಾ ಇರ್ರಿ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಲವ್ ಯು, ಟೇಕ್ ಕೇರ್, ಬೈ ಬೈ.